ಇದು ಸಮಯ. ಟೆಕ್ಸಾಸ್ನಲ್ಲಿ ಚಿತ್ರದ ಪ್ರಾರಂಭದಲ್ಲಿ ಕಪ್ಪು ಮತ್ತು ಬಿಳಿ ಜನರು ಸಾಕಷ್ಟು ಜಗಳವಾಡುತ್ತಿದ್ದರು. ಕಪ್ಪು ಜನರು ಪರಸ್ಪರ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವರು ತಮ್ಮ ಕೆಲಸ ವ್ಯಾಪಾರ ಮಾಡಲು ಸಾಧ್ಯವಾಗಲಿಲ್ಲ. ಅವರು ಬಿಳಿ ಜನರಿಗಾಗಿ ಕೆಲಸ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ಅವರ ಮನೆಯನ್ನು ತೆಗೆದುಕೊಳ್ಳುವುದೇ ದೊಡ್ಡ ಸಮಸ್ಯೆ ಆಗಿತ್ತು. ಮತ್ತು ಅದೇ ರೀತಿ ಒಂದು ಕುಟುಂಬದ ಹುಡುಗ ಬರ್ನಾರ್ಡ್ ಇದ್ದನು. ಅವನಿಗೆ ಒಂದು ಕಥೆ ಇದೆ. ಬರ್ನಾರ್ಡ್ ಈ ಸಮಯದಲ್ಲಿ ಬ್ಯಾಂಕುಗಳ ಮುಂದೆ ತನ್ನ ಬೂಟುಗಳನ್ನು ಪಾಲಿಶ್ ಮಾಡಿದರು. ಅವನಿಗೆ ಹಣದ ಅಗತ್ಯವಿದ್ದುದರಿಂದ ಅಲ್ಲ, ಆದರೆ ಅವರು ಬ್ಯಾಂಕರ್ ಆಗಲು ಬಯಸುತ್ತಾರೆ. ಅವರು ಬ್ಯಾಂಕ್ ತೆರೆಯಲು ಬಯಸುತ್ತಾರೆ. ಅವನು ತನ್ನ ವ್ಯವಹಾರವನ್ನು ಮಾಡಲು ಬಯಸುತ್ತಾನೆ. ಅವರ ಕನಸುಗಳು ಬಹಳ ದೊಡ್ಡವು. ಆದರೆ ಕಪ್ಪಗಿದ್ದ ಕಾರಣ ದೊಡ್ಡ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಸಾಧ್ಯವಾಗಲಿಲ್ಲ. ಇಲ್ಲೇ ಇದ್ದು ತನಗಾಗುವಷ್ಟು ಜ್ಞಾನವನ್ನು ಮಾಡುತ್ತಿದ್ದರು. ಅವನು ಬ್ಯಾಂಕ್ನಿಂದ ಹೊರಡುವ ಜನರ ಬೂಟುಗಳನ್ನು ನಿಧಾನವಾಗಿ ಪಾಲಿಶ್ ಮಾಡುತ್ತಿದ್ದನು. ಇದರಿಂದ ಶ್ವೇತವರ್ಣೀಯರು ಅವನೊಂದಿಗೆ ದೀರ್ಘಕಾಲ ಉಳಿಯುತ್ತಾರೆ. ಆ ಸಮಯದಲ್ಲಿ ಅವರು ಹೇಳುತ್ತಿದ್ದ ಬ್ಯಾಂಕಿಂಗ್ಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಅವನು ಹೋದ ನಂತರ ಬರ್ನಾರ್ಡ್ ತನ್ನ ದಿನಚರಿಯಲ್ಲಿ ಈ ಎಲ್ಲಾ ವಿಷಯಗಳನ್ನು ಗಮನಿಸುತ್ತಿದ್ದನು. ಬ್ಯಾಂಕ್ ಮ್ಯಾನೇಜರ್ ಮಾತುಗಳನ್ನು ಕೇಳುತ್ತಿದ್ದರು. ಮತ್ತು ಒಂದು ದಿನ ಇದನ್ನು ಮಾಡುವಾಗ ಅವನು ಸಿಕ್ಕಿಬಿದ್ದನು. ನೀವು ತುಂಬಾ ದೊಡ್ಡ ಕನಸುಗಳನ್ನು ನೋಡುತ್ತಿದ್ದೀರಿ ಎಂದು ಅವನ ತಂದೆ ಅವನಿಗೆ ವಿವರಿಸುತ್ತಾರೆ. ಎಲ್ಲವೂ ಒಡೆಯುತ್ತದೆ, ಚದುರಿ ಹೋಗುತ್ತದೆ. ಆದರೆ ಬರ್ನಾರ್ಡ್ ತನ್ನ ಕನಸುಗಳನ್ನು ಹೇಗೆ ಪೂರೈಸಬೇಕೆಂದು ತಿಳಿದಿದ್ದರು. ದೃಶ್ಯವು ಕಡಿತಗೊಳ್ಳುತ್ತದೆ ಮತ್ತು ವರ್ಷಗಳ ನಂತರ ನಾವು ಬರ್ನಾರ್ಡ್ ಅನ್ನು ಮತ್ತೆ ನೋಡುತ್ತೇವೆ. ಈ ವೇಳೆ ಅವರಿಗೆ ಪತ್ನಿ ಹಾಗೂ ಪುತ್ರ ಇದ್ದಾರೆ. ಅವರೊಂದಿಗೆ ಬರ್ನಾರ್ಡ್ ಲಾಸ್ ಏಂಜಲೀಸ್ಗೆ ಸ್ಥಳಾಂತರಗೊಂಡಿದ್ದಾರೆ. ಲಾಸ್ ಏಂಜಲೀಸ್ನಲ್ಲಿ ಟೆಕ್ಸಾಸ್ನಲ್ಲಿರುವಷ್ಟು ಕಪ್ಪು ಜನರಿಗೆ ತಾರತಮ್ಯವಿಲ್ಲ. ಅದಕ್ಕಾಗಿಯೇ ಅವರು ಲಾಸ್ ಏಂಜಲೀಸ್ನಲ್ಲಿ ತಮ್ಮ ವ್ಯಾಪಾರವನ್ನು ಮಾಡಲು ನಿರ್ಧರಿಸಿದರು. ಇಲ್ಲಿಗೆ ಬಂದ ತಕ್ಷಣ ಸಂಬಂಧಿಕರ ಮನೆಯಲ್ಲಿ ತಂಗಿದ್ದರು. ಆದರೆ ಬರ್ನಾರ್ಡ್ ಇನ್ನೂ ಶೀಘ್ರದಲ್ಲೇ ತನ್ನ ಮನೆಯನ್ನು ಇಲ್ಲಿಗೆ ತೆಗೆದುಕೊಳ್ಳುವುದಾಗಿ ತನ್ನ ಹೆಂಡತಿಗೆ ಭರವಸೆ ನೀಡುತ್ತಾನೆ. ಮರುದಿನ ಅವನು ಹೊರಗೆ ಹೋಗಿ ಇಡೀ ಲಾಸ್ ಏಂಜಲೀಸ್ಗೆ ಭೇಟಿ ನೀಡುತ್ತಾನೆ. ಜನರು ಮಾರಾಟ ಮಾಡಲು ಬಯಸುವ ಮನೆಗಳನ್ನು ನೋಡಲು ಅವರು ಖರೀದಿಸಲು ಸಾಧ್ಯವಾಯಿತು. ಈ ಸಮಯದಲ್ಲಿ ಕಪ್ಪು ಸಮುದಾಯಗಳು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿರುವುದನ್ನು ಅವರು ಗಮನಿಸಿದರು. ಅಂದರೆ ವಾಸಿಸಲು ಸ್ಥಳವಿರಲಿಲ್ಲ. ಎರಡು ಕುಟುಂಬಗಳು ಒಂದು ಮನೆಯನ್ನು ಹಂಚಿಕೊಳ್ಳುತ್ತಿದ್ದವು. ಆದರೆ ಮತ್ತೊಂದೆಡೆ ಬಿಳಿ ಸಮುದಾಯಗಳಲ್ಲಿ ಬಹಳಷ್ಟು ಖಾಲಿ ಮನೆಗಳು ಇದ್ದವು. ಇದನ್ನು ಗಮನಿಸಿದ ಆತನಿಗೆ ಒಂದು ವ್ಯವಹಾರ ಕಲ್ಪನೆ ಬರುತ್ತದೆ. ಇದು ತನಗೆ ಉತ್ತಮ ಅವಕಾಶ ಎಂದು ಅವರು ಭಾವಿಸಿದ್ದಾರೆ. ಅವನು ಬಿಳಿ ಸಮುದಾಯದಲ್ಲಿ ಮನೆಯನ್ನು ಖರೀದಿಸಿದರೆ ಮತ್ತು ಅದನ್ನು ಕಪ್ಪು ಜನರಿಗೆ ಮಾರಿದರೆ, ಇಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳನ್ನು ಹೊಂದಿರುವ ಕಟ್ಟಡವನ್ನು ಅವನು ನೋಡುತ್ತಾನೆ. ಯಾರೂ ವಾಸಿಸದ ಕಾರಣ ಅದರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅದಕ್ಕಾಗಿಯೇ ಬರ್ನಾರ್ಡ್ ಹೋಗಿ ಈ ಕಟ್ಟಡದ ಮಾಲೀಕರನ್ನು ಭೇಟಿಯಾಗುತ್ತಾನೆ. ನಿಮ್ಮ ಆಸ್ತಿ ತುಂಬಾ ನಿಷ್ಪ್ರಯೋಜಕವಾಗಿದೆ ಎಂದು ಅವನು ಅವನಿಗೆ ಹೇಳುತ್ತಾನೆ. ನೀವು ಯಾವುದೇ ಪ್ರಯೋಜನವನ್ನು ಪಡೆಯುತ್ತಿಲ್ಲ. ನೀವು ಅದನ್ನು ಏಕೆ ಮಾರಾಟ ಮಾಡಬಾರದು? ನೀವು ಅದನ್ನು ಮಾರಾಟ ಮಾಡಲು ಬಯಸಿದರೆ ನಾನು ಅದನ್ನು ಉತ್ತಮ ಬೆಲೆಗೆ ಖರೀದಿಸಬಹುದು. ಆ ಕಟ್ಟಡಕ್ಕಾಗಿ ನಾನು ನಿಮಗೆ ನೀಡಲು ಸಿದ್ಧನಿದ್ದೇನೆ. ಈಗ ನಗದು ಮತ್ತು ಉಳಿದ ಆ ಕಟ್ಟಡದ ಎಲ್ಲಾ ಅಪಾರ್ಟ್ಮೆಂಟ್ಗಳು ಬಾಡಿಗೆಗೆ ಹೋಗುತ್ತವೆ. ಬರ್ನಾರ್ಡ್ ಅವರ ಕಲ್ಪನೆಯು ಅದ್ಭುತವಾಗಿದೆ, ಆದರೆ ಈ ಮನುಷ್ಯನು ಅಪಾಯಕಾರಿ ವ್ಯವಹಾರವನ್ನು ಮಾಡಲು ಬಯಸಲಿಲ್ಲ. ಈ ಮಾತುಕತೆಯ ಸಮಯದಲ್ಲಿ ಈ ಮನುಷ್ಯನು ಇಟ್ಟುಕೊಂಡಿರುವ ರಹಸ್ಯವನ್ನು ಅವನು ನೋಡುತ್ತಾನೆ. ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಕೊಟ್ಟದ್ದು. ಅವನನ್ನು ನೋಡಿದ ಬರ್ನಾರ್ಡ್ ಈ ಮನುಷ್ಯನಿಗೆ ವಿದಾಯ ಹೇಳುತ್ತಾನೆ ಮತ್ತು ಇಲ್ಲಿಂದ ಬ್ಯಾಂಕ್ಗೆ ಹೋಗಲು ಬಯಸುತ್ತಾನೆ. ಅವರು ಮ್ಯಾನೇಜರ್ ಅನ್ನು ಭೇಟಿಯಾದರು. ಅವರು ಬ್ಯಾಂಕಿಗೆ ಕ್ಲಾಂಡರ್ ಅನ್ನು ಕಳುಹಿಸಿದರು. ಆದರೆ ವ್ಯವಸ್ಥಾಪಕರ ಕಾರ್ಯದರ್ಶಿ ಕಪ್ಪು ಜನರನ್ನು ಇಷ್ಟಪಡಲಿಲ್ಲ. ಆದ್ದರಿಂದ ಅವಳು ಬರ್ನಾರ್ಡ್ನ ಸಭೆಯನ್ನು ಮ್ಯಾನೇಜರ್ನೊಂದಿಗೆ ಇಟ್ಟುಕೊಳ್ಳುವುದಿಲ್ಲ. ಪರಿಣಾಮವಾಗಿ ಬರ್ನಾರ್ಡ್ ಗಂಟೆಗಟ್ಟಲೆ ಬ್ಯಾಂಕ್ ಹೊರಗೆ ನಿಲ್ಲಬೇಕಾಗಿದೆ ಮತ್ತು ಮ್ಯಾನೇಜರ್ ಬರುವವರೆಗೆ ಕಾಯಿರಿ. ಮ್ಯಾನೇಜರ್ ಬಿಟ್ಟು ಹೋದ ಕೂಡಲೇ ಮ್ಯಾನೇಜರ್ನನ್ನು ತಡೆದರು. ನಿಮ್ಮ ಸಂಭಾವ್ಯ ಗ್ರಾಹಕರನ್ನು ನಾನು ತಿಳಿದಿದ್ದೇನೆ ಎಂದು ಅವರು ಮ್ಯಾನೇಜರ್ಗೆ ಹೇಳುತ್ತಾರೆ. ನಾನು ಅವರೊಂದಿಗೆ ವ್ಯಾಪಾರ ಮಾಡಲು ಬಯಸುತ್ತೇನೆ. ನೀವು ನನಗೆ ಸಾಲವನ್ನು ನೀಡಿದರೆ ಅದು ನಿಮ್ಮ ಗ್ರಾಹಕರಿಗೆ ಮತ್ತು ನಿಮಗೂ ಪ್ರಯೋಜನವನ್ನು ನೀಡುತ್ತದೆ. ಆದರೆ ಬ್ಯಾಂಕ್ ವ್ಯವಸ್ಥಾಪಕರು ಯೋಚಿಸದೆ ನಿರಾಕರಿಸುತ್ತಾರೆ. ರಾತ್ರಿ ಅದೇ ಉದ್ಯಮಿಯಿಂದ ಕರೆ ಬಂತು. ಇವರಿಗೆ ಬ್ಯಾಂಕ್ ಸಾಲ ಪಡೆಯಲು ಯತ್ನಿಸಿದ್ದರು ಮತ್ತು ಅವರು ಈ ಬಗ್ಗೆ ಬರ್ನಾರ್ಡ್ ಅವರನ್ನು ಕೇಳುತ್ತಿದ್ದರು. ತಾನು ಮಾಡಿದ್ದು ತಪ್ಪು ಎಂದು ಬರ್ನಾರ್ಡ್ಗೂ ತಿಳಿದಿತ್ತು. ಆದ್ದರಿಂದ ಅವನು ಕ್ಷಮೆಯಾಚಿಸುತ್ತಾನೆ. ಆದರೆ ಆಶ್ಚರ್ಯಕರವಾಗಿ ಈ ವ್ಯಕ್ತಿ ಅವನನ್ನು ಗದರಿಸಲು ಕರೆ ಮಾಡಲಿಲ್ಲ. ಆದರೆ ಅವರು ಬರ್ನಾರ್ಡ್ ಅವರ ಪ್ರಯತ್ನಗಳನ್ನು ಶ್ಲಾಘಿಸುತ್ತಿದ್ದರು. ಒಂದು ಸ್ಥಳದಿಂದ ಕೇಳಿದ ನಂತರ ಅವನು ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಅವನು ತನ್ನ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಲೇ ಇದ್ದನು. ನಿಮ್ಮ ಸಾಲದ ಜಾಮೀನುದಾರನಾಗಲು ನಾನು ಸಿದ್ಧನಿದ್ದೇನೆ ಎಂದು ಅವನು ಬರ್ನಾರ್ಡ್ಗೆ ಹೇಳುತ್ತಾನೆ. ಇದನ್ನು ಕೇಳಿದ ಬರ್ನಾರ್ಡ್ನ ಸಂತೋಷಕ್ಕೆ ತೃಪ್ತಿಯಾಗಲಿಲ್ಲ. ಜೀವನದಲ್ಲಿ ಮೊಟ್ಟಮೊದಲ ಬಾರಿಗೆ ಅವರು ಬ್ಯಾಂಕ್ ಸಾಲ ಪಡೆದರು. ಅದರಿಂದ ಅವನು ತನ್ನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡುತ್ತಾನೆ ಮತ್ತು ಕಟ್ಟಡವನ್ನು ಖರೀದಿಸುತ್ತಾನೆ. ಈಗ ಬರ್ನಾರ್ಡ್ ಸಹೋದ್ಯೋಗಿಯೊಂದಿಗೆ ಕಟ್ಟಡವನ್ನು ನವೀಕರಿಸುತ್ತಿದ್ದಾಗ ಒಬ್ಬ ಮುದುಕಿ ಇಲ್ಲಿಗೆ ಬಂದು ಅವನ ಮೇಲೆ ಕೋಪಗೊಳ್ಳುತ್ತಾಳೆ ಮತ್ತು ಕೇಳುತ್ತಾನೆ, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಮತ್ತು ಅವಳು ಹೇಳುತ್ತಾಳೆ, ನಾನು ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಬರ್ನಾರ್ಡ್ ಬಹಳ ನಿಧಾನವಾಗಿ ಉತ್ತರಿಸುತ್ತಾನೆ. ಪ್ರತಿಕ್ರಿಯೆಯಾಗಿ ಹೆಮ್ಮೆಯ ಮಹಿಳೆ ಹೇಳುತ್ತಾರೆ, ಎಚ್ಚರಿಕೆಯಿಂದ ಮಾಡಿ, ಏನನ್ನೂ ಹಾಳು ಮಾಡಬೇಡಿ. ಪ್ರತಿಕ್ರಿಯೆಯಾಗಿ ಮುದುಕಿ ಹೇಳುತ್ತಾರೆ, ಎಚ್ಚರಿಕೆಯಿಂದ ಮಾಡಿ, ಏನನ್ನೂ ಹಾಳು ಮಾಡಬೇಡಿ. ಆಗ ಬರ್ನಾರ್ಡ್ ಅವಳಿಗೆ, ಚಿಂತಿಸಬೇಡ, ಇದು ನನ್ನ ಕಟ್ಟಡ ಮತ್ತು ನಾನು ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇದನ್ನು ಕೇಳಿದ ಮುದುಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮತ್ತು ಸ್ವಲ್ಪ ಸಮಯದ ನಂತರ ಪೊಲೀಸರು ಇಲ್ಲಿಗೆ ಬರುತ್ತಾರೆ. ವೃದ್ಧೆ ಅವನನ್ನು ಇಲ್ಲಿಗೆ ಕರೆದಿದ್ದಾಳೆ ಎಂದು ಪೊಲೀಸರು ಬರ್ನಾರ್ಡ್ಗೆ ಹೇಳುತ್ತಾರೆ. ಏಕೆಂದರೆ ಈ ಕಟ್ಟಡವು ನಿಮ್ಮದೇ ಎಂದು ನೀವು ಹೇಳಿಕೊಳ್ಳುತ್ತಿದ್ದೀರಿ. ಇದು ಬಿಳಿ ಜನರ ಸಮುದಾಯ ಎಂದು ನಿಮಗೆ ತಿಳಿದಿದ್ದರು. ಬರ್ನಾರ್ಡ್ ಬಹುಶಃ ಮೊದಲಿನಿಂದಲೂ ಈ ಪರಿಸ್ಥಿತಿಗೆ ಸಿದ್ಧರಾಗಿದ್ದರು. ಅದಕ್ಕಾಗಿಯೇ ಅವರು ಆಸ್ತಿಯ ಎಲ್ಲಾ ಕಾನೂನು ದಾಖಲೆಗಳನ್ನು ಹೊಂದಿದ್ದಾರೆ. ಅವನು ಪೊಲೀಸರಿಗೆ ತೋರಿಸುತ್ತಾನೆ.
ಮತ್ತು ಪೊಲೀಸರು ಕೂಡ ಈ ಆಸ್ತಿ ಅವರದೇ ಎಂದು ನಂಬಿದ್ದರು. ಪೊಲೀಸರು ಇಲ್ಲಿಂದ ತೆರಳಿದ್ದರು. ಕೆಲವು ದಿನಗಳ ನಂತರ ಬರ್ನಾರ್ಡ್ ಮತ್ತೆ ಈ ಕಟ್ಟಡಕ್ಕೆ ದೀಪದೊಂದಿಗೆ ಬರುತ್ತಿದ್ದಾಗ ಮುದುಕಿ ಹೇಳುತ್ತಾಳೆ, ಇದು ಎಷ್ಟು ಸಮಯ? ಇದು ಯಾವ ಸಮಯ? ಈ ನವೀಕರಣ ಎಷ್ಟು ಸಮಯ? ಪ್ರತಿಕ್ರಿಯೆಯಾಗಿ ಬರ್ನಾರ್ಡ್ ಬಹಳ ನಿಧಾನವಾಗಿ ಹೇಳುತ್ತಾರೆ, ನಾನು ನವೀಕರಣ ಕೆಲಸಗಾರನಲ್ಲ, ನಾನು ಇಲ್ಲಿ ಮಾಲೀಕ್. ಹೀಗೆ ಹೇಳುತ್ತಾ ತನ್ನ ಅಪಾರ್ಟ್ಮೆಂಟ್ಗೆ ಹೋಗಿದ್ದ ಮತ್ತು ಮುದುಕಿಯು ಅವನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಳು. ಕೆಲವು ದಿನಗಳು ಕಳೆದವು ಮತ್ತು ಮುದುಕಿ ಕಟ್ಟಡವನ್ನು ಬಿಟ್ಟು ಹೋಗುತ್ತಾಳೆ, ಏಕೆಂದರೆ ಅವಳು ಅದೇ ಕಟ್ಟಡದಲ್ಲಿ ಕಪ್ಪು ಜನರೊಂದಿಗೆ ವಾಸಿಸಲು ಬಯಸುವುದಿಲ್ಲ. ಅವನು ಹೋದ ತಕ್ಷಣ ಅವನು ತನ್ನ ಅಪಾರ್ಟ್ಮೆಂಟ್ ಅನ್ನು ಕಪ್ಪು ಅಲ್ಲದ ಮಹಿಳೆಗೆ ನೀಡುತ್ತಾನೆ. ಈಗ ಅವನು ಮೊದಲು ತಿಳಿದಂತೆ ಲಾಸ್ ಏಂಜಲೀಸ್ನಲ್ಲಿ ಕಪ್ಪು ಜನರ ಮಾರುಕಟ್ಟೆ ತುಂಬಾ ದೊಡ್ಡದಾಗಿದೆ. ಆಸ್ತಿಯನ್ನು ನೋಡಿದ ತಕ್ಷಣ ಅವರ ಕಟ್ಟಡದ ಎಲ್ಲಾ ಅಪಾರ್ಟ್ಮೆಂಟ್ಗಳನ್ನು ಬಾಡಿಗೆಗೆ ನೀಡಲಾಗುತ್ತದೆ. ಅದರ ನಂತರ ಅವರು ಕಟ್ಟಡದ ಮಾಲೀಕರಿಗೆ ಹಣವನ್ನು ಹಿಂದಿರುಗಿಸುತ್ತಾರೆ. ಅವರು ಬಾಕಿ ಇಟ್ಟಿದ್ದರು, ಅದರೊಂದಿಗೆ ಬ್ಯಾಂಕ್ ಸಾಲವನ್ನು ತೀರಿಸಿದ್ದರು. ಈ ಮನುಷ್ಯನು ಬರ್ನಾರ್ಡ್ನ ಸಾಮರ್ಥ್ಯದಿಂದ ತುಂಬಾ ಸಂತೋಷಪಟ್ಟನು. ಅವನು ಈಗ ಬರ್ನಾರ್ಡ್ಗೆ ಅವನೊಂದಿಗೆ ವ್ಯಾಪಾರ ಮಾಡಲು ಆಫರ್ ನೀಡುತ್ತಾನೆ. ಬರ್ನಾರ್ಡ್ಗೆ ಉತ್ತಮ ಅವಕಾಶ ಯಾವುದು? ಅವನೊಂದಿಗೆ ಕೈ ಜೋಡಿಸುತ್ತಾನೆ. ಅವರು ಕೊಟ್ಟ ಬಂಡವಾಳದಲ್ಲಿ ಮತ್ತೊಂದು ಕಟ್ಟಡವನ್ನು ಖರೀದಿಸುತ್ತಾರೆ. ಅದನ್ನು ನವೀಕರಿಸಿದ ನಂತರ ಅವರು ಅದನ್ನು ಬಾಡಿಗೆಗೆ ಸಹ ನೀಡಿದರು. ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಎಲ್ಲರೂ ಬರ್ನಾರ್ಡ್ ಅವರ ವ್ಯಾಪಾರ ಪಾಲುದಾರರನ್ನು ಮುಂಭಾಗದಲ್ಲಿ ನೋಡಿದರು. ಅವನು ಬಿಳಿಯ ವ್ಯಕ್ತಿ. ಅವನೊಂದಿಗೆ ವ್ಯಾಪಾರ ಮಾಡಲು ಯಾವುದೇ ತೊಂದರೆ ಇರಲಿಲ್ಲ ಮತ್ತು ಎಷ್ಟು ಲಾಭ ಬಂದಿತೋ ಅಷ್ಟನ್ನು ಈ ಜನ ಅರ್ಧ ಭಾಗ ಮಾಡುತ್ತಿದ್ದರು. ಈ ಕಠಿಣ ಕೆಲಸದ ನಂತರ ಅವರ ಅಪಾರ್ಟ್ಮೆಂಟ್ ಜೊತೆಗೆ ಅವರು ತಮ್ಮ ಕುಟುಂಬದೊಂದಿಗೆ ಸ್ಥಳಾಂತರಗೊಂಡ ಭವ್ಯವಾದ ಭವನವನ್ನು ಸಹ ಖರೀದಿಸಿದರು. ಆದರೆ ಎಲ್ಲವೂ ಯಾವಾಗಲೂ ಚೆನ್ನಾಗಿಯೇ ಇದೆ. ಇದು ಈ ಜಗತ್ತಿನಲ್ಲಿ ಸಾಧ್ಯವಿಲ್ಲ. ಅವರ ಜೀವನದಲ್ಲಿ ಸವಾಲುಗಳು ಇನ್ನೂ ಮುಗಿದಿರಲಿಲ್ಲ. ಕೆಲವು ವರ್ಷಗಳ ನಂತರ ಬರ್ನಾರ್ಡ್ ಅವರ ವ್ಯಾಪಾರ ಪಾಲುದಾರ ಸಾಯುತ್ತಾನೆ ಮತ್ತು ಬರ್ನಾರ್ಡ್ ಕಂಪನಿಯಲ್ಲಿ ಅವನ ಎಲ್ಲಾ ಷೇರುಗಳು ಅವನ ಹೆಂಡತಿಗೆ ಹೋಗುತ್ತವೆ. ಆದರೆ ಅವನ ಹೆಂಡತಿಯು ಇಲ್ಲಿ ವಾಸಿಸುವ ಉಳಿದ ಜನರಂತೆ ಕಪ್ಪು ಜನರನ್ನು ಇಷ್ಟಪಡಲಿಲ್ಲ. ಅವಳು ಇನ್ನು ಮುಂದೆ ಬರ್ನಾರ್ಡ್ ಜೊತೆ ಕೆಲಸ ಮಾಡಲು ಬಯಸಲಿಲ್ಲ. ಅವಳು ಬರ್ನಾರ್ಡ್ಗೆ ಅವನ ಎಲ್ಲಾ ಷೇರುಗಳನ್ನು ಕಡಿಮೆ ಬೆಲೆಗೆ ನನಗೆ ಮಾರಲು ಹೇಳುತ್ತಾಳೆ, ಇಲ್ಲದಿದ್ದರೆ ನಾನು ನಿಮ್ಮ ಮೇಲೆ ಮೊಕದ್ದಮೆ ಹೂಡುತ್ತೇನೆ. ಇಲ್ಲಿ ಕರಿಯರ್ ಅನ್ನು ಹೇಗೆ ತಾರತಮ್ಯ ಮಾಡಲಾಗುತ್ತದೆ ಎಂಬುದು ಬರ್ನಾರ್ಡ್ಗೆ ಚೆನ್ನಾಗಿ ತಿಳಿದಿತ್ತು. ನ್ಯಾಯಾಧೀಶರು ಸಹ ಅದೇ ಮಹಿಳೆಯನ್ನು ಬೆಂಬಲಿಸುತ್ತಾರೆ. ಆದರೆ ಇನ್ನೂ ಅವನು ತನ್ನ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಬಯಸಿದನು. ಅದಕ್ಕಾಗಿಯೇ ಅವರು ಷೇರುಗಳನ್ನು ಮಾರಾಟ ಮಾಡಲು ನಿರಾಕರಿಸುತ್ತಾರೆ. ಈಗ ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದರು. ಈ ಪ್ರಕರಣವನ್ನು ಗೆಲ್ಲಲು ಬರ್ನಾರ್ಡ್ಗೆ ಯಾರಾದರೂ ಬೇಕಾಗಿದ್ದರು. ಬರ್ನಾರ್ಡ್ ಮತ್ತು ಅವರ ವ್ಯಾಪಾರ ಪಾಲುದಾರರ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ತಿಳಿದಿದ್ದರು. ಆಗ ತಾನು ಯಾರ ಬಳಿ ಸಾಲ ಮಾಡಿಕೊಂಡಿದ್ದನೋ ಅದೇ ಬ್ಯಾಂಕ್ ಮ್ಯಾನೇಜರ್ ನೆನಪಾಗುತ್ತದೆ. ಅವರು ತಕ್ಷಣ ಬ್ಯಾಂಕ್ ಮ್ಯಾನೇಜರ್ ಅವರನ್ನು ಭೇಟಿಯಾಗಲು ಹೋಗುತ್ತಾರೆ. ಆದರೆ ಉದ್ಯಮಿಯ ವಿಧವೆ ಅಂದರೆ ಅವನ ಹೆಂಡತಿ ಈಗಾಗಲೇ ವ್ಯವಸ್ಥಾಪಕರನ್ನು ಭೇಟಿಯಾಗಿರುವುದನ್ನು ಅವನು ನೋಡುತ್ತಾನೆ. ಅಸಹಾಯಕ ಬರ್ನಾರ್ಡ್ ಈಗ ಈ ಕಟ್ಟಡದಲ್ಲಿ ನಿಂತು ಸುತ್ತಲೂ ನೋಡುತ್ತಿದ್ದ. ಈ ಕಟ್ಟಡದ ಸುತ್ತಲೂ ಬ್ಯಾಂಕುಗಳಿದ್ದವು ಮತ್ತು ಪ್ರತಿ ಬ್ಯಾಂಕ್ನಲ್ಲಿ ಕಪ್ಪು ಜನರಿಗೆ ಅಂತಹ ತಾರತಮ್ಯ ಕಂಡುಬಂದಿದೆ. ಈ ರೀತಿಯಾಗಿ ಕಪ್ಪು ಜನರನ್ನು ಅವಮಾನಿಸಲಾಯಿತು. ಈ ಕಟ್ಟಡದಲ್ಲಿರುವ ಎಲ್ಲಾ 4 ಬ್ಯಾಂಕುಗಳು ಅವರೆಲ್ಲರೂ ಬರ್ನಾರ್ಡ್ ಅವರನ್ನು ಅವಮಾನಿಸಿದರು ಮತ್ತು ತಾರತಮ್ಯ ಮಾಡಿದರು. ಎದ್ದು ನಿಂತಾಗ ಅವನ ಮನಸ್ಸಿಗೆ ಒಂದು ಒಳ್ಳೆಯ ವಿಚಾರ ಬರುತ್ತದೆ. ಅವನು ಯೋಚಿಸುತ್ತಾನೆ, ನಾನು ಈ ಕಟ್ಟಡವನ್ನು ಏಕೆ ಖರೀದಿಸಬಾರದು? ಆಗ ಇಲ್ಲಿನ ಬ್ಯಾಂಕ್ಗಳು ನನ್ನನ್ನು ಹೇಗೆ ಅವಮಾನಿಸುತ್ತವೆ ಎಂಬುದನ್ನು ನಾನು ನೋಡುತ್ತೇನೆ. ಆದರೆ ಸಮಸ್ಯೆ ಏನೆಂದರೆ ಅವರು ಇನ್ನೂ ಹೆಚ್ಚಿನ ಹೂಡಿಕೆಯನ್ನು ಹೊಂದಿಲ್ಲ. ಅವರು ಈ ಲಾಸ್ ಏಂಜಲೀಸ್ ರಿಯಲ್ ಎಸ್ಟೇಟ್ನ ದೊಡ್ಡ ಉದ್ಯಮಿಯನ್ನು ಭೇಟಿಯಾಗುತ್ತಾರೆ. ಅದೃಷ್ಟವಶಾತ್ ಅವರು ಅವರ ಸಮುದಾಯದವರೇ. ಬರ್ನಾರ್ಡ್ ಅವನಿಗೆ ತನ್ನ ವ್ಯವಹಾರ ಪ್ರಸ್ತಾಪವನ್ನು ನೀಡುತ್ತಾನೆ. ಬ್ಯಾಂಕ್ ಕಟ್ಟಡವನ್ನು ಖರೀದಿಸುವ ಬಗ್ಗೆ ಕೇಳಿದ ತಕ್ಷಣ ಸಂತೋಷದ ನಗು ಮಾಯವಾಯಿತು. ಬಹುಶಃ ಬರ್ನಾರ್ಡ್ ಹುಚ್ಚನಾಗಿರಬಹುದು ಎಂದು ಅವನು ಭಾವಿಸಿದನು, ಏಕೆಂದರೆ ಅಲ್ಲಿ ಬೆಲೆ ತುಂಬಾ ಹೆಚ್ಚಿತ್ತು. ಅಲ್ಲದೆ ಲಾಸ್ ಏಂಜಲೀಸ್ನಲ್ಲಿ ಯಾವುದೇ ಕಪ್ಪು ಮನುಷ್ಯನು ಅಂತಹ ಅಮೂಲ್ಯ ಭೂಮಿಯನ್ನು ಖರೀದಿಸಿಲ್ಲ. ಬರ್ನಾರ್ಡ್ ತನ್ನ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸುತ್ತಾನೆ. ಎಷ್ಟು ಜಮೀನು ಕೊಳ್ಳುತ್ತಾರೆ, ಎಷ್ಟು ಲಾಭ ಪಡೆಯಬಹುದು ಎಂಬೆಲ್ಲ ಲೆಕ್ಕಾಚಾರಗಳನ್ನು ಹೇಳುತ್ತಾನೆ. ಅವನು ಭೂಮಿಯನ್ನು ಹೇಗೆ ಖರೀದಿಸಿದನು? ಇದನ್ನೆಲ್ಲ ಕೇಳಿದ ಜಾಯ್ಗೆ ಬರ್ನಾರ್ಡ್ ಒಬ್ಬ ಬುದ್ಧಿವಂತ ವ್ಯಕ್ತಿ ಎಂದು ತಿಳಿಯಿತು. ಆಗಲೇ ಅವನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ ಭಾವುಕ ವ್ಯಕ್ತಿಯಲ್ಲ. ಕೊನೆಯಲ್ಲಿ ಬರ್ನಾರ್ಡ್ ಅವರು ಬ್ಯಾಂಕ್ ಕಟ್ಟಡವನ್ನು ಖರೀದಿಸಿದರೆ ಆಗ ಅಸ್ತಿತ್ವದಲ್ಲಿರುವ ಎಲ್ಲಾ ಬ್ಯಾಂಕುಗಳು ನಮಗೆ ಕೆಲಸ ಮಾಡುತ್ತವೆ. ಇಲ್ಲದಿದ್ದರೆ ನಾವು ಉಪಕಾರವನ್ನು ನೀಡಬೇಕಾಗುತ್ತದೆ. ಅಂತಹ ಹೂಡಿಕೆಗಳನ್ನು ಪಡೆಯುವುದು ನಮಗೆ ಸುಲಭವಾಗುತ್ತದೆ ಮತ್ತು ನಮ್ಮ ರಿಯಲ್ ಎಸ್ಟೇಟ್ ವ್ಯವಹಾರವು ಬಹಳ ಸುಲಭವಾಗಿ ಮುಂದುವರಿಯುತ್ತದೆ. ಬರ್ನಾರ್ಡ್ ಅವರ ಕಲ್ಪನೆಯು ಅವರಿಗೆ ಬಹಳ ಅದ್ಭುತವಾಗಿ ತೋರಿತು. ಅವರು ಬರ್ನಾರ್ಡ್ ಅನ್ನು ಮೆಚ್ಚುತ್ತಾರೆ ಮತ್ತು ಹೇಳುತ್ತಾರೆ, ನನ್ನ ಬಳಿ ಸಾಕಷ್ಟು ಹಣವಿದೆ, ಆದರೆ ನಾನು ಅಂತಹ ಆಲೋಚನೆಯನ್ನು ಎಂದಿಗೂ ಯೋಚಿಸಲಿಲ್ಲ. ಇಷ್ಟು ಹಣವಿದ್ದರೂ ನಾನು ಯಾವಾಗಲೂ ಬಿಳಿಯರಿಗಾಗಿ ಕೆಲಸ ಮಾಡಿದ್ದೇನೆ. ಆದರೆ ಈಗ ನಾನು ನಿಮ್ಮೊಂದಿಗೆ ಕೆಲಸ ಮಾಡುತ್ತೇನೆ. ಇನ್ನೂ ಸಮಸ್ಯೆ ಇತ್ತು. ಅವನು ಆಸ್ತಿಯನ್ನು ಖರೀದಿಸಿದ್ದರೆ ಬಿಳಿ ಜನರ ಸಮುದಾಯದೊಂದಿಗೆ ಸಂವಹನ ನಡೆಸಲು ಅವನಿಗೆ ಬಿಳಿಯ ವ್ಯಕ್ತಿ ಬೇಕಾಗಿತ್ತು, ಅಂದರೆ ತನ್ನ ಸಂದೇಶವನ್ನು ತಿಳಿಸಲು. ಬರ್ನಾರ್ಡ್ ಹೇಳುತ್ತಾರೆ, ಚಿಂತಿಸಬೇಡಿ, ನನ್ನ ಬಳಿಯೂ ಇದೆ. ವಾಸ್ತವವಾಗಿ ಬರ್ನಾರ್ಡ್ ಅವರ ಕೆಲಸದಲ್ಲಿ ಮುಖವಾಡವನ್ನು ಹೊಂದಿದ್ದರು. ಅವರು ಬಿಳಿ, ಪ್ರಾಮಾಣಿಕ ಮತ್ತು ಅದೇ ಸಮಯದಲ್ಲಿ ಕಠಿಣ ಕೆಲಸಗಾರರಾಗಿದ್ದರು. ಬರ್ನಾರ್ಡ್ ಮತ್ತು ಜಾಯ್ ಒಟ್ಟಿಗೆ ತಮ್ಮ ಯೋಜನೆಗಾಗಿ ಅವನನ್ನು ಸಿದ್ಧಪಡಿಸಲು ಪ್ರಾರಂಭಿಸುತ್ತಾರೆ. ಅವರು ಉನ್ನತ ವರ್ಗದ ಜನರಿಗೆ ಕುಳಿತುಕೊಳ್ಳುವುದು ಮತ್ತು ನಿಲ್ಲುವುದು ಹೇಗೆ ಎಂದು ಕಲಿಸುತ್ತಾರೆ. ಗಾಲ್ಸ್ ಆಡಲು ಅವರಿಗೆ ಕಲಿಸಿ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರ ಮಾದರಿಯನ್ನು ವಿವರಿಸಿ. ಕಟ್ಟಡವನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಮೊದಲು ಯಾರಾದರೂ ಮಾಡುವ ಎಲ್ಲಾ ಲೆಕ್ಕಾಚಾರಗಳು. ಅವನು ಇದೆಲ್ಲವನ್ನು ಬೇಗನೆ ಕಲಿತನು ಮತ್ತು ಈಗ ಅವರ ಯೋಜನೆಯ ಪ್ರಕಾರ ಅವರು ಚೆನ್ನಾಗಿ ಗಾಲ್ಸ್ ಆಡುತ್ತಿದ್ದರು ಮತ್ತು ರಿಯಲ್ ಎಸ್ಟೇಟ್ ಅನ್ನು ಲೆಕ್ಕಹಾಕಲು ಸಹ ಸಾಧ್ಯವಾಯಿತು. ಈ ಗಾಲ್ಸ್ ಕ್ಲಬ್ನಲ್ಲಿ ಬ್ಯಾಂಕ್ ಕಟ್ಟಡದ ಗೌರವಾರ್ಥವಾಗಿ ನೀವು ಮುಖವಾಡವನ್ನು ಪಡೆಯುತ್ತೀರಿ. ಜಾಯ್ ಒಂದು ಯೋಜನೆಯ ಪ್ರಕಾರ ಈ ಸಭೆಯನ್ನು ಏರ್ಪಡಿಸಿದರು. ಈ ಕಟ್ಟಡದ ಮಾಲೀಕರೊಂದಿಗೆ ಮಾತನಾಡುವಾಗ ಅವರನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆದ್ದರಿಂದ ಅವರು ಕಟ್ಟಡವನ್ನು ಖರೀದಿಸಲು ಅವಕಾಶವನ್ನು ಹೊಂದಿದ್ದರು. ಆದರೆ ಈಗ ತುಂಬಾ ಅಸಮಾಧಾನಗೊಂಡಿದ್ದರು, ಏಕೆಂದರೆ ಅವನು ಇಲ್ಲಿಯವರೆಗೆ ಮಾಡಿದ್ದೆಲ್ಲ ಬರ್ನಾರ್ಡ್ನ ಯೋಜನೆಯಾಗಿತ್ತು.
ಅವನು ನಂತರ ಅದನ್ನು ನಿಭಾಯಿಸಬೇಕಾದರೆ ಅವನು ಅದನ್ನು ಹೇಗೆ ಮಾಡುತ್ತಾನೆ? ಆಗ ಬರ್ನಾರ್ಡ್ ಅವನಿಗೆ ಹೇಳುತ್ತಾನೆ, ಚಿಂತಿಸಬೇಡ, ನಾನು ನಿನಗೆ ಎಲ್ಲವನ್ನೂ ಕಲಿಸುತ್ತೇನೆ. ರಾತ್ರಿಯಲ್ಲಿ ಬರ್ನಾರ್ಡ್ ಈ ಕಟ್ಟಡದ ದೀಪಗಳನ್ನು ಎಣಿಸುತ್ತಾನೆ ಮತ್ತು ಇಲ್ಲಿ ಎಷ್ಟು ಕಚೇರಿಗಳು ಮತ್ತು ಜಾಗಗಳಿವೆ ಎಂದು ಲೆಕ್ಕ ಹಾಕುತ್ತದೆ. ಅವರ ಅಂತಿಮ ಷೇರು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿದ ನಂತರ ಈ ಎಲ್ಲ ಅಂಕಿಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು ಅವರು ಮಸ್ತ್ಗೆ ಹೇಳುತ್ತಾರೆ. ಈ ಅಂಕಿ ಅಂಶವನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ಅವರು ಮಸ್ತ್ ಹೇಳಿದರು. ಆದ್ದರಿಂದ ಅವನು ಅಲ್ಲಿ ಗೊಂದಲಕ್ಕೊಳಗಾಗುವುದಿಲ್ಲ. ಮರುದಿನ ಮಸ್ತ್ ಆ ಉದ್ಯಮಿಯೊಂದಿಗೆ ಸಭೆ ನಡೆಸಿದಾಗ ಅವರು ಇಲ್ಲಿ ಕಟ್ಟಡದ ವಿಕಾಸದ ಬಗ್ಗೆ ಮಾತನಾಡುತ್ತಾರೆ. ಇಲ್ಲಿ ಉದ್ಯಮಿಯ ಅಕೌಂಟೆಂಟ್ ನೀಡಿದ ಅಂಕಿ ಅಂಶಗಳು ಆ ಅಂಕಿಅಂಶಗಳಿಗಿಂತ ಮಸ್ತ್ ಯಾವಾಗಲೂ ಒಂದು ಹೆಜ್ಜೆ ಮುಂದಿರುತ್ತಿದ್ದರು. ಈ ವಿಷಯವು ಉದ್ಯಮಿಯನ್ನು ಮೆಚ್ಚಿಸುತ್ತದೆ ಮತ್ತು ಉದ್ಯಮಿ ತನ್ನ ಕಟ್ಟಡವನ್ನು ಮಾರಲು ಸಿದ್ಧನಾಗುತ್ತಾನೆ. ಈ ಕಟ್ಟಡವನ್ನು ಖರೀದಿಸಿದ ನಂತರ ಬರ್ನಾರ್ಡ್ ಮತ್ತು ಜಾಯ್ ಅವರ ಸ್ಥಾನವು ತುಂಬಾ ಬಲವಾಗಿತ್ತು. ಈ ಕಟ್ಟಡದಲ್ಲಿ ಸಣ್ಣ ಬ್ಯಾಂಕಿನ ಸಣ್ಣ ಮ್ಯಾನೇಜರ್ ಬರ್ನಾರ್ಡ್ಗೆ ಹಲವು ತೊಂದರೆಗಳನ್ನು ಸೃಷ್ಟಿಸಿದ್ದರು. ಅದನ್ನು ನೋಡಿ ಅವನಿಗೂ ಆಶ್ಚರ್ಯವಾಯಿತು. ಈ ಕಟ್ಟಡದ ಬ್ಯಾಂಕಿನ ಪ್ರತಿಯೊಬ್ಬ ಅಧ್ಯಕ್ಷರು ಅವರ ಕಚೇರಿಯಿಂದ ಹೊರಗೆ ಬಂದು ಬರ್ನಾರ್ಡ್ ಅವರನ್ನು ಸ್ವಾಗತಿಸುತ್ತಿದ್ದರು. ಈ ಬ್ಯಾಂಕುಗಳ ಬೆಂಬಲದಿಂದಾಗಿ ಬರ್ನಾರ್ಡ್ ಮತ್ತು ಜಾಯ್ ಅವರ ರಿಯಲ್ ಎಸ್ಟೇಟ್ ವ್ಯವಹಾರವು ಸಾಕಷ್ಟು ಅಭಿವೃದ್ಧಿ ಹೊಂದುತ್ತಿದೆ. ಈ ಎರಡೂ ಪ್ರಯತ್ನಗಳು ಬಹಳ ಕಡಿಮೆಯಾಯಿತು. ಲಾಸ್ ಏಂಜಲೀಸ್ನಲ್ಲಿ ಕಪ್ಪು ಜನರ ತಾರತಮ್ಯ. ಕಪ್ಪು ಜನರ ಸ್ಥಾನವು ತುಂಬಾ ಪ್ರಬಲವಾಯಿತು. ಅವರು ಲಾಸ್ ಏಂಜಲೀಸ್ನಲ್ಲಿ ಸುಲಭವಾಗಿ ಮನೆ ಖರೀದಿಸಬಹುದು ಮತ್ತು ಈಗ ಅವರಿಗೆ ವ್ಯಾಪಾರ ಅವಕಾಶಗಳು ಬಹಳಷ್ಟು ಹೆಚ್ಚಿವೆ. ಜನರು ಅವರೊಂದಿಗೆ ಕೆಲಸ ಮಾಡಲು ಇಷ್ಟಪಡಲು ಪ್ರಾರಂಭಿಸಿದರು. ಅದರಲ್ಲಿ ಅನೇಕ ಕಟ್ಟಡಗಳನ್ನು ನಿರ್ಮಿಸಲಾಯಿತು. ಕಪ್ಪು ಮತ್ತು ಬಿಳಿ ಜನರು ಒಟ್ಟಿಗೆ ವಾಸಿಸುತ್ತಿದ್ದರು. ವಾಸ್ತವವಾಗಿ ಬರ್ನಾರ್ಡ್ ಮತ್ತು ಜಾಯ್ ತಮ್ಮ ವ್ಯವಹಾರದಲ್ಲಿ ತುಂಬಾ ಪ್ರಗತಿ ಸಾಧಿಸುತ್ತಾರೆ ಎಂದು ನಗರದ ಬಿಳಿಯ ಅಧ್ಯಕ್ಷ ತಾನು ಅವರೊಂದಿಗೆ ಬಂದು ಚಿತ್ರಗಳನ್ನು ತೆಗೆಯುತ್ತಾನೆ. ತುಂಬಾ ಪ್ರಗತಿ ಮತ್ತು ಯಶಸ್ಸಿನ ನಂತರ ಬರ್ನಾರ್ಡ್ ತನ್ನ ಹೆತ್ತವರನ್ನು ಭೇಟಿಯಾಗಲು ಟೆಕ್ಸಾಸ್ಗೆ ಹಿಂತಿರುಗುತ್ತಾನೆ. ಅಲ್ಲಿ ಅವನ ತಂದೆ ಅವನ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಬರ್ನಾರ್ಡ್ ತನ್ನ ಮಗನನ್ನು ನಗರಕ್ಕೆ ಕರೆದೊಯ್ಯುತ್ತಾನೆ ಮತ್ತು ಅವನನ್ನು ಬ್ಯಾಂಕಿಗೆ ಕರೆದೊಯ್ಯುತ್ತಾನೆ. ಅಲ್ಲಿ ಅವನು ಕುಳಿತು ತನ್ನ ಬೂಟುಗಳನ್ನು ಪಾಲಿಶ್ ಮಾಡುತ್ತಿದ್ದ. ಇಂದಿಗೂ ಅಲ್ಲಿ ಮಗುವೊಂದು ಬೂಟು ಪಾಲಿಶ್ ಮಾಡುತ್ತಿತ್ತು. ಆದರೆ ಬರ್ನಾರ್ಡ್ ಅವರು ಕಪ್ಪು ಜನರ ಬೂಟುಗಳನ್ನು ಪಾಲಿಶ್ ಮಾಡುತ್ತಿಲ್ಲ ಎಂದು ನೋಡುತ್ತಾರೆ. ಅವನು ಬಿಳಿಯರ ಬೂಟುಗಳನ್ನು ಪಾಲಿಶ್ ಮಾಡುತ್ತಿದ್ದಾನೆ, ಏಕೆಂದರೆ ಇಲ್ಲಿ ಬಿಳಿಯರನ್ನು ಗೌರವಿಸಲಾಗುತ್ತದೆ. ಇಂದಿಗೂ ಇಲ್ಲಿ ಕಪ್ಪು ವರ್ಣೀಯರನ್ನು ತಾರತಮ್ಯ ಮತ್ತು ಅವಮಾನ ಮಾಡುವುದನ್ನು ನೋಡಿದಾಗ ಅವನು ತುಂಬಾ ದುಃಖಿತನಾಗಿದ್ದನು ಮತ್ತು ಈಗ ಅವನು ತನ್ನ ಹೃದಯದಲ್ಲಿ ಯೋಚಿಸಿದನು, ಈ ತಾರತಮ್ಯವನ್ನು ಕೊನೆಗೊಳಿಸಲು ಅವರು ಕಪ್ಪು ಜನರಿಗಾಗಿ ಧ್ವನಿ ಎತ್ತಲು ಕೆಲಸ ಮಾಡುತ್ತಾರೆ. ಅವನು ಈಗ ತನ್ನ ವ್ಯಾಪಾರ ಪಾಲುದಾರ ಜಾಯ್ಗೆ ಹೋಗುತ್ತಾನೆ ಮತ್ತು ಟೆಕ್ಸಾಸ್ನಲ್ಲಿ ಬ್ಯಾಂಕ್ ಕಟ್ಟಡವನ್ನು ಖರೀದಿಸಲು ಅವಳನ್ನು ಕೇಳುತ್ತಾನೆ. ಮೊದಲಿಗೆ ಬರ್ನಾರ್ಡ್ ತನ್ನ ಮನಸ್ಸನ್ನು ಕಳೆದುಕೊಂಡಿದ್ದಾನೆ ಎಂದು ಜಾಯ್ ಭಾವಿಸಿದರು. ಆದರೆ ಬರ್ನಾರ್ಡ್ ಅವರಿಗೆ ಸಾಕ್ಷ್ಯವನ್ನು ನೀಡಿದಾಗ ಅದನ್ನು ಖರೀದಿಸುವುದರಿಂದ ಅವನು ಎಷ್ಟು ಲಾಭ ಪಡೆಯುತ್ತಾನೆ. ಸಂತೋಷ್ ಕೂಡ ಅದನ್ನು ಖರೀದಿಸಲು ಒಪ್ಪಿಕೊಂಡರು. ಯಾವಾಗಲೂ ಈ ಬಿಳಿ ಜನರೊಂದಿಗೆ ವ್ಯವಹರಿಸಲು ಒಬ್ಬ ಬಿಳಿಯ ವ್ಯಕ್ತಿ ಬೇಕಿತ್ತು. ಯಾರಿಗೆ ಅವರು ಮಸ್ತನ್ನು ಆಯ್ಕೆ ಮಾಡುತ್ತಾರೆ. ಮಸ್ತಲ್ಲಿಗೆ ಹೋಗಿ ಕಟ್ಟಡದ ಮಾಲೀಕರೊಂದಿಗೆ ಮಾತನಾಡುತ್ತಾನೆ. ಈ ಕಟ್ಟಡದ ಇಬ್ಬರು ಮಾಲೀಕರಿದ್ದಾರೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ, ಹಿರಿಯ ಮತ್ತು ಕಿರಿಯ. ಈ ಕಟ್ಟಡವನ್ನು ಖರೀದಿಸಲು ಹಿರಿಯರಿಗೆ ಯಾವುದೇ ತೊಂದರೆ ಇರಲಿಲ್ಲ, ಆದರೆ ಕಿರಿಯ ಮಾಲೀಕರು ಎಲ್ಲೋ ವಿಚಿತ್ರವಾಗಿ ಭಾವಿಸುತ್ತಿದ್ದರು ಮತ್ತು ಅವನು ತನ್ನ ಉಳಿದ ಆಲೋಚನೆಗಳನ್ನು ಮೀರಿ ಹೆಚ್ಚು ಮಾಡಲು ಸಾಧ್ಯವಾಗಲಿಲ್ಲ. ಬ್ಯಾಂಕ್ ಕಟ್ಟಡವನ್ನು ಖರೀದಿಸಿದ ನಂತರ ಈ ಜನರು ಇಲ್ಲಿ ಬ್ಯಾಂಕ್ ಖರೀದಿಸುತ್ತಾರೆ ಮತ್ತು ಇಲ್ಲಿ ವಾಸಿಸುವ ಕಪ್ಪು ಜನರು ಬಹಳ ಸುಲಭವಾಗಿ ಸಾಲ ನೀಡಲು ಪ್ರಾರಂಭಿಸಿ ಇದರಿಂದ ಅವರು ತಮ್ಮ ಆಸ್ತಿಯನ್ನು ಇಲ್ಲಿ ಖರೀದಿಸಬಹುದು. ಅವರ ವ್ಯವಹಾರವನ್ನು ಮಾಡಿ ಮತ್ತು ಬಿಳಿ ಜನರಂತೆ ಯಶಸ್ವಿಯಾಗು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಜೂನಿಯರ್ ತನಕ ಮಾತ್ರ ತನ್ನ ಬ್ಯಾಂಕ್ ಸಾಲಗಳ ವಿವರಗಳನ್ನು ನೋಡಲು ಪ್ರಾರಂಭಿಸುತ್ತಾನೆ. ಬ್ಯಾಂಕಿನ ವಿವರಗಳು ಅವನ ಕಣ್ಣ ಮುಂದೆ ಬಂದಾಗ ಅವನು ನೋಡಿ ಬೆಚ್ಚಿಬಿದ್ದ. ಎಲ್ಲ ಸಾಲ ನೀಡಲಾಗುತ್ತಿದೆ ಎಂದು ಕಪ್ಪು ಜನರಿಗೆ ಮಾತ್ರ. ಅವರು ಈಗ ಬರ್ನಾರ್ಡ್ ಮತ್ತು ಜಾಯ್ ಅವರನ್ನು ಭೇಟಿಯಾಗುತ್ತಾರೆ ಮತ್ತು ಅವರಿಗೆ ಬೆದರಿಕೆ ಹಾಕುತ್ತಾನೆ, ನೀನು ಮಾಡಿದ್ದು ಒಳ್ಳೆಯದಲ್ಲ ಎಂದು. ನೀವು ಪಾಸ್ ಮಾಡಿದ ಸಾಲ, ಅದಕ್ಕಾಗಿ ನಿಮ್ಮನ್ನು ಕೂಡ ಬಂಧಿಸಬಹುದು, ಏಕೆಂದರೆ ಅವರೆಲ್ಲರೂ ಪಕ್ಷಪಾತಿಗಳು. ಅವು ನಿಮ್ಮ ಪ್ರಯೋಜನಕ್ಕಾಗಿ ಎಂದು ಬೆದರಿಕೆಯನ್ನು ಹಾಕಿದ್ದರು. ಮುಂದಿನ ತಿಂಗಳಲ್ಲಿ ಫೆಡರಲ್ ಇಲಾಖೆಯು ಅವರ ಬ್ಯಾಂಕ್ ಅನ್ನು ಪರಿಶೀಲಿಸಲು ಬರುತ್ತದೆ ಮತ್ತು ಯಾವುದೇ ಸಮಸ್ಯೆ ಇದ್ದರೆ ಅವರು ಜೈಲಿಗೆ ಹೋಗಬೇಕಾಗುತ್ತದೆ. ಇದನ್ನು ಕೇಳಿ ಮೂವರಿಗೂ ಭಯವಾಯಿತು. ಅವರು ಈ ಸಮಸ್ಯೆಯಿಂದ ಹೇಗೆ ಹೊರಬಂದರು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಆಗ ಮಸ್ತ್ ಅವರಿಗೆ ಐಡಿಯಾ ಕೊಡುತ್ತಾರೆ, ನಾವು ಇನ್ನೊಂದು ಬ್ಯಾಂಕ್ ಖರೀದಿಸಬೇಕು ಎಂದು. ನಾನು ಆ ಬ್ಯಾಂಕ್ ಅನ್ನು ನಡೆಸುತ್ತೇನೆ ಮತ್ತು ನಾವು ಈ ಎಲ್ಲಾ ಸಾಲಗಳನ್ನು ಅಲ್ಲಿಗೆ ವರ್ಗಾಯಿಸುತ್ತೇವೆ. ಈ ಕಲ್ಪನೆಯು ತುಂಬಾ ಒಳ್ಳೆಯದಲ್ಲ, ಆದರೆ ಸದ್ಯಕ್ಕೆ ಬೇರೆ ಆಯ್ಕೆ ಇಲ್ಲದ ಕಾರಣ ಅವರು ಇದನ್ನು ಮಾಡಬೇಕಾಯಿತು. ಮಸ್ತ್ ತನ್ನ ಬ್ಯಾಂಕ್ ಅನ್ನು ನಡೆಸಲು ಪ್ರಾರಂಭಿಸುತ್ತಾನೆ ಮತ್ತು ಅವನ ವಕೀಲರು ತಿಳಿಯದೆ ಬಹಳಷ್ಟು ಸಾಲದ ದಾಖಲೆಗಳಿಗೆ ಸಹಿ ಮಾಡುತ್ತದೆ. ಮಸ್ತೀಗೆ ಈ ಬ್ಯಾಂಕ್ ನಡೆಸುತ್ತಿದ್ದರು, ಆದರೆ ಅವನು ಕಂಡುಕೊಂಡಾಗ ಸಮಸ್ಯೆ ಉದ್ಭವಿಸುತ್ತದೆ ಎಂದು ಫೆಡರಲ್ ಸರ್ಕಾರದ ಜನರು ಅವರ ಬ್ಯಾಂಕ್ ಅನ್ನು ಪರಿಶೀಲಿಸಲು ಸಹ ಬರುತ್ತಿದ್ದಾರೆ ಮತ್ತು ಈ ಎಲ್ಲಾ ಆಟವನ್ನು ಅಸಲ್ಮೆ ಜೂನಿಯರ್ ಆಡಿದರು. ಮಸ್ತ್ ತುಂಬಾ ನರ್ವಸ್ ಆಗಿದ್ದರು. ಬರ್ನಾರ್ಡ್ ಅವನನ್ನು ವಿಶ್ರಾಂತಿ ಮಾಡಲು ಹೋಗುತ್ತಾನೆ, ಕೆಲಸಗಾರನಂತೆ ಬಟ್ಟೆಗಳನ್ನು ಧರಿಸಿ ಮತ್ತು ತಪಾಸಣೆ ತಂಡವನ್ನು ಆಲಿಸುವುದು. ಅವನು ವಕೀಲ ಎಂದು ಕಂಡುಕೊಳ್ಳುತ್ತಾನೆ. ಇಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಅಂತಹ ಸಾಕಷ್ಟು ಸಾಲಗಳನ್ನು ಅವರು ಅನುಮೋದಿಸಿದ್ದರು. ಇದಕ್ಕೆ ಯಾವುದೇ ಕಾನೂನು ಕಾರಣವಿರಲಿಲ್ಲ ಮತ್ತು ಈಗ ಅವರ ಬ್ಯಾಂಕ್ ಪರವಾನಗಿ ವಶಪಡಿಸಿಕೊಳ್ಳಲಾಗಿದೆ. ಅದರ ನಂತರ ಅವರು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ ಮತ್ತು ಅಂತಹ ದೊಡ್ಡ ತಪ್ಪುಗಳು ಹೇಗೆ ಸಂಭವಿಸಿದವು ಎಂದು ಕೇಳುತ್ತಾನೆ. ನಿಮ್ಮ ವಕೀಲರು ಒಳಗೆ ಇದ್ದರೆ? ತದನಂತರ ಮಸ್ತವನಿಗೆ ಹೇಳುತ್ತಾನೆ, ಈ ವಕೀಲರನ್ನು ಜೂನಿಯರ್ ಆಯ್ಕೆ ಮಾಡಿದರು. ಅಂದರೆ ಎಲ್ಲಾ ಆಟಗಳನ್ನು ಜೂನಿಯರ್ ಆಡುತ್ತಿದ್ದರು, ಆರಂಭದಿಂದ ಕೊನೆಯವರೆಗೆ, ಮತ್ತು ಅವನು ತನ್ನ ಆಟಕ್ಕೆ ಮಸ್ತನ್ನು ಬಳಸಿದನು. ಅವರು ಬರ್ನಾರ್ಡ್ ಮತ್ತು ಜಾಯ್ ಅನ್ನು ರಂಜಿಸಲು ಬಯಸಿದ್ದರು. ಈಗ ಅವರಿಗೆ ಒಂದೇ ಒಂದು ಆಯ್ಕೆ ಇತ್ತು, ಅವರು ಈ ಬ್ಯಾಂಕ್ ಅನ್ನು ಬಿಟ್ಟು ಬೇರೆಡೆಗೆ ಸ್ಥಳಾಂತರಗೊಳ್ಳುತ್ತಾರೆ. ಆದರೆ ಮಸ್ತನ್ನ ಬ್ಯಾಂಕ್ ಬಿಡಲು ಬಯಸಲಿಲ್ಲ. ಆದ್ದರಿಂದ ಬರ್ನಾರ್ಡ್ ಕೇಳುತ್ತಿಲ್ಲ,
ಅವನು ಇಲ್ಲಿ ಚಲಿಸುತ್ತಾನೆ. ಅವನು ಬರ್ನಾರ್ಡ್ ಜೊತೆ ಬ್ಯಾಂಕಿಗೆ ಹೋಗುತ್ತಾನೆ. ಅವನು ಬ್ಯಾಂಕಿಗೆ ಬಂದ ತಕ್ಷಣ ಅವನು ಬ್ಯಾಂಕಿನ ದಾಖಲೆಗಳನ್ನು ಕೇಳುತ್ತಾನೆ ಮಸ್ನಿಂದ. ಆದರೆ ಅವನು ಇಲ್ಲಿಂದ ಹೊರಡುವ ಮೊದಲು ಶವನ್ ಇಲ್ಲಿಗೆ ಬಂದಿತ್ತು. ದಾಖಲೆಗಳನ್ನು ಅವರು ತೆಗೆದುಕೊಳ್ಳುತ್ತಾರೆ. ದಾಖಲೆಗಳನ್ನು ಹೆಸರಿಸಲಾಯಿತು. ಬರ್ನಾರ್ಡ್ ಮತ್ತು ಜಾಯ್ ಮತ್ತು ಶಾಂಗ್ ಅವರನ್ನು ಹಿಡಿದಿತ್ತು. ಸ್ವಲ್ಪ ಸಮಯದ ನಂತರ ನಮಗೆ ತೋರಿಸಲಾಗುತ್ತದೆ. ಅದು ಬರ್ನಾರ್ಡ್ ಮತ್ತು ಜಾಯ್ ತಮ್ಮ ವಕೀಲರನ್ನು ಭೇಟಿ ಮಾಡಿದ್ದಾರೆ. ಕೆಲ ದಿನಗಳ ಕಾಲ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರು. ಇದರಿಂದ ಅವನು ತನ್ನ ಪ್ರಕರಣದಲ್ಲಿ ಹೋರಾಡಬಹುದು. ಆದರೆ ಅವರ ವಕೀಲರು ಹೇಳುತ್ತಾರೆ, ನೀವು ಇಲ್ಲಿ ಪ್ರಕರಣವನ್ನು ಹೋರಾಡುವುದು ಸುಲಭವಲ್ಲ ಎಂದು ನ್ಯಾಯಾಧೀಶರು ನಿರ್ಧರಿಸುತ್ತಾರೆ ಎಂದು ನನಗೆ ತಿಳಿದಿದೆ. ಬಿಳಿ ಜನರ ಪರವಾಗಿ ಮತ್ತೊಂದೆಡೆ ಮಸ್ತ್ ಕೂಡ ಸಿಕ್ಕಿಬಿದ್ದರು. ಆದರೆ ಅವನು ತನ್ನ ಸ್ವಾತಂತ್ರ್ಯವನ್ನು ಬಯಸಿದನು. ಒಪ್ಪಂದಕ್ಕಾಗಿ ಅವರು ಇಲ್ಲಿ ನ್ಯಾಯಾಧೀಶರನ್ನು ಭೇಟಿಯಾಗುತ್ತಾರೆ. ನ್ಯಾಯಾಧೀಶರು ಅವನಿಗೆ ಅದನ್ನು ಹೇಳುತ್ತಾರೆ, ನಿಮ್ಮ ಸಹೋದ್ಯೋಗಿಗಳ ವಿರುದ್ಧ ನೀವು ಹೇಳಿಕೆ ನೀಡುತ್ತೀರಿ. ನಾನು ನಿನ್ನನ್ನು ಹೋಗಲು ಬಿಡುತ್ತೇನೆ. ಮತ್ತು ಇದಕ್ಕಾಗಿ ಮಸ್ತ್ ಒಪ್ಪುತ್ತಾರೆ. ಅದರ ನಂತರ ಬರ್ನಾರ್ಡ್ ಕೂಡ ನ್ಯಾಯಾಧೀಶರನ್ನು ಭೇಟಿಯಾಗಲು ಬಂದಿರುವುದನ್ನು ನಾವು ನೋಡುತ್ತೇವೆ. ನ್ಯಾಯಾಧೀಶರು ಅವನಿಗೆ ಒಂದು ಒಪ್ಪಂದವನ್ನು ನೀಡಿದರು. ಅವನು ಅದನ್ನು ಮಸ್ಗೆ ಕೊಡಬೇಕು ಮತ್ತು ಮುಕ್ತ ಜೀವನ ಅಥವಾ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿ ತದನಂತರ ಜೈಲಿಗೆ ಹೋಗುತ್ತಾರೆ. ಬರ್ನಾರ್ಡ್ ಎರಡನೇ ಪ್ರಸ್ತಾಪವನ್ನು ಸ್ವೀಕರಿಸುತ್ತಾನೆ. ಮರುದಿನ ನ್ಯಾಯಾಲಯದಲ್ಲಿ ಹೇಳಿಕೆ ನೀಡುತ್ತಾನೆ. ಅವನು ತನ್ನ ಜನರ ಪರವಾಗಿ ಮಾತನಾಡುತ್ತಾನೆ. ಕಪ್ಪು ಸಮುದಾಯದ ಪರವಾಗಿ ಅವರು ಹೇಗೆ ಬದುಕಲು ಕಷ್ಟಪಡುತ್ತಾರೆ, ಇಲ್ಲಿ ಸಾಮಾನ್ಯ ಜೀವನ, ಅವರು ತಮ್ಮ ಹಕ್ಕುಗಳನ್ನು ಪಡೆಯಬೇಕು. ಈ ಹೇಳಿಕೆ ನೀಡಿದ ಬಳಿಕ ಜೈಲಿಗೆ ಹೋಗಿದ್ದರು. ಸಮಾಜಕ್ಕಾಗಿ ಎಲ್ಲವನ್ನೂ ಕಳೆದುಕೊಂಡರು. ಅವನು ಬ್ಯಾಂಕ್ ಜೂನಿಯರ್ಗೆ ಮತ್ತೆ ಸಿಕ್ಕಿತು. ಅದು ಲಕ್ಷಾಂತರ ಮಂದಿಗೆ ಮಸ್ತ್, ಏಕೆಂದರೆ ಅವರು ಬಿಳಿ ಸಮುದಾಯಕ್ಕೆ ಸೇರಿದವರು. ಅವರು ಯಾವುದೇ ಅಪರಾಧದಲ್ಲಿ ಸಿಕ್ಕಿಬಿದ್ದಿಲ್ಲ. ಅದರ ನಂತರ ಕತೆ ಹಲವು ವರ್ಷಗಳ ಕಾಲ ನಡೆಯಿತು. ಇಂದು ಆ ದಿನವಾಗಿತ್ತು. ಬರ್ನಾರ್ಡ್ ಮತ್ತು ಜಾಯ್ ಜೈಲಿನಿಂದ ಹೊರಬರಬೇಕಾಯಿತು. ಬರ್ನಾರ್ಡ್ ತೆಗೆದುಕೊಳ್ಳಲು ಅವ ಹೆಂಡತಿ ಬಂದಳು. ನಾವು ಅದನ್ನು ಅನಿರೀಕ್ಷಿತವಾಗಿ ನೋಡುತ್ತೇವೆ. ಜೈಲಿನಿಂದ ಹೊರಬಂದ ನಂತರ ಬರ್ನಾರ್ಡ್ ತುಂಬಾ ಸಂತೋಷವಾಗಿದೆ. ಜೀವನದಲ್ಲಿ ಏನನ್ನೂ ಕಳೆದುಕೊಂಡಿಲ್ಲ ಎಂಬಂತೆ. ಅವನಿಗೆ ಕೆಟ್ಟದೇನೂ ಆಗಲಿಲ್ಲ. ಆಗ ಜಾಯ್ ಬರ್ನಾರ್ಡ್ನ ಹೆಂಡತಿಗೆ ಸತ್ಯ ಹೇಳುತ್ತಾನೆ, ತನ್ನ ಯಾವುದೇ ಆಸ್ತಿಯನ್ನು ಕಳೆದುಕೊಂಡಿಲ್ಲ ಎಂದು. ಬರ್ನಾರ್ಡ್ನ ಹೆಂಡತಿ ಕೇಳುತ್ತಾಳೆ, ನೀನು ಇದನ್ನೆಲ್ಲ ಹೇಗೆ ಮಾಡಿದೆ? ಬರ್ನಾರ್ಡ್ ಹೇಳುತ್ತಾನೆ, ಒಂದು ರಾತ್ರಿ ನ್ಯಾಯಾಲಯಕ್ಕೆ ಹೋಗುವ ಮೊದಲು ಅವನಿಗೆ ಮಾಸ್ತರಿಂದ ಕರೆ ಬಂತು. ಅವರ ವಿರುದ್ಧ ಹೇಳಿಕೆ ನೀಡಿದ್ದ ಮಸ್ತ್ ಅವನು ಅವನಿಗೆ ಕ್ಷಮೆ ಕೇಳಲು ಬಯಸಿದನು. ಮತ್ತು ಕ್ಷಮೆ ಕೇಳುವ ಬದಲು ನಾನು ಅವನಿಗೆ ಒಂದು ಉಪಕಾರವನ್ನು ಕೇಳಿದೆ. ನೀವು ನಮ್ಮ ಎಲ್ಲ ಆಸ್ತಿಯನ್ನು ಮಾರಾಟ ಮಾಡುತ್ತೀರಿ ಮತ್ತು ಹಣವನ್ನು ಬೇರೆಡೆ ಹೂಡಿಕೆ ಮಾಡಿ. ನಾವು ಕೇಳಿದ್ದನ್ನು ಅವರು ನಿಖರವಾಗಿ ಮಾಡಿದರು. ಮತ್ತು ಈಗ ನಾವು ಈಗಾಗಲೇ ದೊಡ್ಡ ರಿಯಲ್ ಎಸ್ಟೇಟ್ ಸೆಟಪ್ ಅನ್ನು ಹೊಂದಿದ್ದೇವೆ. ಅವನು ತನ್ನ ಜೀವನದುದ್ದಕ್ಕೂ ಓಡುತ್ತಾನೆ. ಅವನ ಜೀವನವು ಮತ್ತೆ ಸಾಮಾನ್ಯವಾಗುತ್ತಿತ್ತು. ಮತ್ತು ಈ ಕಥೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ.